ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡುವ ಬ್ರೆಡ್ ಕೇಕ್ ನೋಡಿ. ಚೆನ್ನಾಗಿದೆ ಬ್ರೆಡ್ ಕೇಕು. ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗೆ ತಿನ್ನಬೇಕು ಅಂದಾಗ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಏನು ಕಷ್ಟ ಇಲ್ಲ. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಿದೆ ಅಂತ ಕ್ಲೀನಾಗಿ ನೋಡಿ. ಸೇಮ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅದನ್ನೆಲ್ಲಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಇವತ್ತು ಸಿಂಪಲ್ಲಾಗಿ ಕೇಕ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಕೇಕ್ ಅಂದರೆ ಸಿಂಪಲ್ಲಾಗಿ 3 ಐಟಮು, ಅದೇನು ಕಷ್ಟ ಅಂತೇನಿಲ್ಲ. ಸಿಂಪಲ್ಲಾಗಿ ಹೇಗೆ ಮಾಡೋದು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಕೊನೆವರೆಗೂ. ಬನ್ನಿ ಹೇಗೆ ಮಾಡೋದು, ಏನು ಬೇಕಾದ ಪದಾರ್ಥ ಎಲ್ಲ ತೋರಿಸ್ತೀನಿ. ಫಸ್ಟಿಗೆ ಫ್ರೆಂಡ್ಸ್, ಅಂಗಡೀಲಿ ವಿಪ್ಪಿಂಗ್ ಕ್ರೀಮ್ ಅಂತ ಸಿಗುತ್ತೆ. ಯಾವ ಕಂಪ್ನಿ ಬೇಕಾದ್ರೆ ಸಿಗುತ್ತೆ. ನಾನು ಈ ಕಂಪ್ನಿ ತಂದಿದ್ದೀನಿ. ಅದನ್ನು ಒಂದು 2 ಸ್ಪೂನು ಬಟ್ಲಿಗೆ ಹಾಕ್ಕೊಳ್ಬೇಕು. ಮತ್ತು ಬ್ರೆಡ್ಡು 1 ಪೌಂಡ್ ಬ್ರೆಡ್ ತಗೊಳ್ಳಿ. 1 ಪೌಂಡ್ ಬ್ರೆಡ್ ತಗೊಂಡ್ರೆ ಸಾಕು. ಆರಾಮಾಗಿ ಸ್ವಲ್ಪ ಒಂದು 2-3 ಜನ ತಿನ್ಬೋದು, ಮಕ್ಕಳಿಗಾಗಿ ಎಲ್ಲ ಯಾರಿಗಾದ್ರು. ಮತ್ತು ಒಂದು 2 ಸ್ಪೂನ್ ಸಕ್ಕರೆ ಮತ್ತು ಸಕ್ಕರೆ ನೀರು ಮಾಡ್ಕೊಳ್ಳಿ. ನಾವು ಕ್ಲೀನಾಗಿ ಸಕ್ಕರೆ ನೀರು ಮಾಡ್ಕೋಬೇಕು. ಒಂದು 2 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು. ಮತ್ತು ನಾನು ಚಾಕ್ಲೇಟ್ ಥರ ತಗೊಂಡಿದ್ದೀನಿ ಫ್ರೆಂಡ್ಸ್. ಅಂಗಡಿ ಸಿಗುತ್ತೆ ಚಾಕ್ಲೇಟ್ ಥರ, ಡಿಸೈನಿಗೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ತಗೊಂಡಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಅದೇ ವಿಪ್ಪಿಂಗ್ ಕ್ರೀಮ್ ಹಾಕೊಂಡಿದ್ದಾರೆ ಬಟ್ಲಲ್ಲಿ. ಕ್ಲೀನಾಗಿ ಅದು ಗಟ್ಟಿಯಾಗಬೇಕು. ನಾನು ಸ್ವಲ್ಪ ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟೆ. ಅದಿನ್ನೂ ಗಟ್ಟಿ ಆಗಬೇಕು ಫ್ರೆಂಡ್ಸ್. ಗಟ್ಟಿ ಆದಮೇಲೆ ಕ್ಲೀನಾಗಿ ಈ ಥರ ಪ್ಲೇಟಿಗೆ ಕ್ಲೀನಾಗಿ ಕೆಳಗಡೆ ಹಾಕೊಂಡು, ಅದಕ್ಕೆ ಕೆಳಗಡೆ ಹಾಕೊಂಡಾದ್ಮೇಲೆ ನಾವೇನು ಬ್ರೆಡ್ ತಂದಿರ್ತೀವೋ ಅದನ್ನು ನೀವು ಉದ್ದಕ್ಕಾರ ಮಾಡ್ಕೋಬೋದು, ಇಲ್ಲ ಬಾಕ್ಸ್ ಟೈಪ್ ಆದರೂ ಮಾಡ್ಕೋಬೋದು. ನಾನು 4 ಥರ ಒಂಥರ ಬಾಕ್ಸ್ ಥರ ಬೇಕು ಅಂತ ಅಂದ್ಬಿಟ್ಟು ಬಾಕ್ಸ್ ಥರ ಮಾಡ್ಕೊತಿದ್ದೀನಿ. 4 ಹಾಕೋತಿದ್ದೀನಿ. ನಾನು ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ಬಾಕ್ಸ್ ಟೈಪ್ ಥರ ಹಾಕೊಂಡು ಫ್ರೆಂಡ್ಸ್, ನಾವೇನು ಸಕ್ಕರೆ ನೀರು ಮಾಡ್ಕೊಂಡಿದ್ದೀವೋ ಸ್ವೀಟು, ಅದು ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ಕಮ್ಮಿ ಆದ್ರೂ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಆದ್ರೂ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವೀಟ್ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕಂದರೆ ಬ್ರೆಡ್ಡಲ್ಲೇ ಕ್ರೀಮ್ ಸ್ವೀಟ್ ಇರುತ್ತೆ. ಮತ್ತು ನಾವೇನು ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀವೋ ಅದರಲ್ಲೂ ಸ್ವೀಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ಸಕ್ಕರೆ ಜಾಸ್ತಿ ಸ್ವೀಟ್ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಒಂದು ಅಳತೆ ತಕ್ಕನಾಗಿ ಎಷ್ಟು ಬೇಕಾ ಕ್ಲೀನಾಗಿ ಸ್ವೀಟ್ ಬೇಕಾ ಇಲ್ಲ ಸ್ವಲ್ಪ ಮೀಡಿಯಮಾಗಿ ಇರಬೇಕು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ನಾವೇನು ರೆಡಿ ಮಾಡಿದ್ವಿ ವಿಪ್ಪಿಂಗ್ ಕ್ರೀಮ್ನ ಅದನ್ನು ಅದ್ರ ಮೇಲೆ ಹಾಕೋಬೇಕು. ಸಕ್ಕರೆ ನೀರಾದಮೇಲೆ ಕ್ಲೀನಾಗಿ ಹಾಕೋಬೇಕು ಫ್ರೆಂಡ್ಸ್. ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಕ್ಲೀನಾಗಿ ಹಾಕೋಬೇಕು ಫ್ರೆಂಡ್ಸ್. ಬ್ರೆಡ್ ಮೇಲೆ ಹಾಕೊಂಡು ಕ್ಲೀನಾಗಿ ನೋಡಿ, ಕ್ಲೀನಾಗಿ ಹಾಕೋಬೇಕು ಬ್ರೆಡ್ ಮೇಲೆ. ಹಾಕೊಂಡಾದ್ಮೇಲೆ ಫ್ರೆಂಡ್ಸ್ ಇನ್ನೊಂದು ಹಾಕ್ಕೊಂಡು ನೋಡಿ, ಇನ್ನೊಂದು ಕಡೆ ಹಾಕೋಬೇಕು. ಇನ್ನೊಂದು ಕಡೆ 4 ಭಾಗನ ಹಾಕ್ಕೊಂಡು ಇನ್ನೊಂದು ಬ್ರೆಡ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು 4 ಬ್ರೆಡ್ ಹಾಕ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ಸಕ್ಕರೆ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕೋಬೇಕು. ಲಾಸ್ಟಿಗೆ ಫ್ರೆಂಡ್ಸ್ ನಾನು 4 ಇದು ಮಾಡಿಕೊಂಡೆ, ಒಂದು 8-9 ಮಾಡಿಕೊಂಡೆ. ನಿಮ್ಗೆ ಎಷ್ಟು ಬೇಕೋ ಬಾಕ್ಸ್ ಟೈಪಲ್ಲಿ ನಿಮ್ಗೆ ಎಷ್ಟು ಬೇಕೋ ಹಂಗೆ ಮಾಡ್ಕೊಳ್ಳಿ. ನಾನು ಸಿಂಪಲ್ ಚಿಕ್ಕಗೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಸುತ್ತಮುತ್ತ ಎಲ್ಲ ಕ್ಲೀನಾಗಿ ಹಾಕೋಬೇಕು. ಮತ್ತು ನಾನು ಚಾಕ್ಲೇಟ್ ಏನು ತೋರಿಸಿದ್ನೋ ಅದು ಈ ಥರ ಹಾಕೋಬೇಕು. ಸುತ್ತಮುತ್ತ ಎಲ್ಲ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಸೇಮ್ ಐಸ್ ಕೇಕ್ ಥರನೇ ಕಾಣ್ಬೋದು ನಿಮ್ಮ ಕಣ್ಣಿಗೆ ನೋಡಿ. ನಾನು ಮಾಡಿದ ಬ್ರೆಡ್ಡು ಆದರೆ ಅದು ಐಸ್ ಕೇಕ್ ಥರ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಲಾಸ್ಟ್ ಇದು ಬರುತ್ತೆ. ನಾನು ಚಾಕ್ಲೇಟ್ ತಗೊಂಬಂದಿದ್ದೆ. ಮತ್ತು ಜೆಮ್ಸ್ ಅಂತ ಬರುತ್ತೆ, ಅದು 5 ರೂಪಾಯಿದು 10 ರೂಪಾಯಿದು, ಅದೊಂದು 2 ತಂದಿದ್ದೆ. ಸುಮ್ಮನೆ ಡಿಸೈನಾಗಿ ಏನ್ಬಿಟ್ಟು ಮೇಲೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ ಕೇಕು. ನೋಡಿದಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲ್ಲಾಗಿ ಕೇಕ್ ಮಾಡೋದು ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.